ಹಾಯ್ ನಮಸ್ತೆ ಎಲ್ಲರಿಗೂ ಎಸ್ಪೇಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋದಲ್ಲಿ ಕಾಳಿಯ ಬಗ್ಗೆ ನಿಮಗೆಷ್ಟು ಗೊತ್ತು ಸ್ನೇಹಿತರೆ? ಇಂದಿನಿಂದ ಈ 3 ರಾಶಿಯವರಿಗೆ ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು. ಕಾಳಿ ದೇವಿಯ ಆಶೀರ್ವಾದದಿಂದ ಸ್ನೇಹಿತರೆ, ಶತ್ರುಗಳ ಕಾಟ ಎಲ್ಲವೂ ಕೂಡ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಅದೃಷ್ಟ ಕೈಗೂಡಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಕಾಳಿಯ ಬಗ್ಗೆ ಏನೆಲ್ಲ ನೈಜ ಸಂಗತಿಗಳು ಇದೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಇದನ್ನೆಲ್ಲ ತಿಳ್ಕೊಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಮೊದಲಿಂದ ಕೊನೆ ತನಕ ವಿಡಿಯೋನ ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ಪೇಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಸ್ನೇಹಿತರೆ, ನವರಾತ್ರಿಯ ಸಮಯದಲ್ಲಿ ಸ್ನೇಹಿತರೆ ಈ 3 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ. ಕಾಳಿ ದೇವಿಯ ಹೆಸರನ್ನು ನೀವು ಕೇಳಿರಬಹುದು ಸ್ನೇಹಿತರೆ. ಆಕೆಯನ್ನು ಪೂಜಿಸುವ ದೇವಾಲಯಗಳ ಬಗ್ಗೆ ಕೂಡ ನೀವು ಕೇಳಿರಬಹುದು. ಆದರೆ ಕಾಳಿ ದೇವಿ ಕುರಿತಿರುವ ನಿಜ ಸಂಗತಿಗಳು ಯಾವ್ಯಾವು ಅನ್ನೋದಾದರೆ ಸ್ನೇಹಿತರೆ, ಹಿಂದೂ ಧರ್ಮದ ಪ್ರಮುಖ ದೇವತೆಗಳಲ್ಲಿ ಕಾಳಿ ದೇವಿಯು ಪ್ರಮುಖಳು ಅಂತಲೇ ಹೇಳ್ಬೋದು. ಕಾಳಿ ದೇವಿಯು ಪಾರ್ವತಿಯ ಸ್ವರೂಪಳಾಗಿದ್ದಾಳೆ. ಕಾಳಿಯನ್ನು ಶಕ್ತಿ ದೇವತೆ ಎಂದು ಕರೆಯಲಾಗುತ್ತದೆ. ಇನ್ನು ಭೂಮಿಯಲ್ಲಿ ದುಷ್ಟ ಶಕ್ತಿಗಳನ್ನು ನಾಶಗೊಳಿಸಲು ಸ್ನೇಹಿತರೆ ಪಾರ್ವತಿಯು ಕಾಳಿ ದೇವಿಯ ಅವತಾರವನ್ನು ಧರಿಸಿದಳು. ಕಾಳಿಯು ನೋಡಲು ಭಯಾನಕ ರೂಪವನ್ನು ಪಡೆದುಕೊಂಡಿದ್ದು, ಬಾಯಿಯಿಂದ ಹೊರಚಾಚಿದ ಉದ್ದನೆಯ ನಾಲಿಗೆ, ಕುತ್ತಿಗೆಯಲ್ಲಿ ತಲೆಬುರುಡೆಗಳ ಹಾರ, ಕೈಯಲ್ಲಿ ರಕ್ತ ಇಳಿಯುತ್ತಿರುವ ಕತ್ತಿಯನ್ನು ಹಿಡಿದು ರೌದ್ರಾವತಾರದಲ್ಲಿ ಗುರುತಿಸಿಕೊಂಡಿದ್ದಾಳೆ ಸ್ನೇಹಿತರೆ. ಇನ್ನು ದುಷ್ಟರ ನಾಶ ಮಾಡುವ ತಾಯಿ ಕಾಳಿಯ ಕುರಿತಿರುವ 10 ನೈಜ ಸಂಗತಿಗಳು ಯಾವ್ಯಾವುದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಂದಿನಿಂದ ಸ್ನೇಹಿತರೆ. ಸೆಪ್ಟೆಂಬರ್ 28ರಿಂದ ಕಾಳಿಯ ಆಶೀರ್ವಾದದಿಂದ ಈ 3 ರಾಶಿಯವರಿಗೆ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ 10 ನೈಜ ರೂಪಗಳ ಬಗ್ಗೆ ಹೇಳೋದಾದರೆ, ದೇವತೆಗಳಲ್ಲಿ ಅತ್ಯಂತ ಶಕ್ತಿಶಾಲಿ ದೇವತೆ ಕಾಳಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ಹಿಂದೂ ಪುರಾಣಗಳ ಪ್ರಕಾರ ಕಾಳಿಯು ವಿಶ್ವದ ಅತ್ಯಂತ ಶಕ್ತಿಶಾಲಿ ದೇವತೆ ಅಂತ ಹೇಳ್ಬೋದು. ಈಕೆಯನ್ನು ಹೆಚ್ಚಾಗಿ ರಾಜರು ಸ್ನೇಹಿತರೆ ಯುದ್ಧದ ಸಮಯದಲ್ಲಿ ಪೂಜಿಸುತ್ತಿದ್ದರು. ಈಕೆ ದುಷ್ಟಶಕ್ತಿಗಳನ್ನು ನಾಶ ಮಾಡಲೆಂದು ಜನಿಸಿದವಳು ಎನ್ನಲಾಗುತ್ತದೆ. ಸೊ ಹಾಗಾಗಿ ಸ್ನೇಹಿತರೆ, ಇನ್ನು ಮರಣದ ತಾಯಿ ಎಂದು ಕೂಡ ಹೇಳುತ್ತಾರೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಳಿ ಎಂದರೆ ಭಯವಿದೆ. ಏಕೆಂದರೆ ಆಕೆ ತನ್ನ ಕೋಪಾಗ್ನಿಯಿಂದ ಎಲ್ಲರನ್ನ ಸಾಯಿಸುತ್ತಾಳೆ. ಆದರೆ ನಾವು ಗಮನದಲ್ಲಿಟ್ಕೊಳ್ಬೇಕಾದ ವಿಷಯವೇನೆಂದರೆ, ಕಾಳಿ ಮಾತೆ ಕೇವಲ ದುಷ್ಟರನ್ನ ಸಂಹಾರ ಮಾಡಿದ್ದಾರೆ ಹೊರತು ಸಜ್ಜನರನ್ನಲ್ಲ. ದುಷ್ಕೃತ್ಯಗಳನ್ನು ಸ್ನೇಹಿತರೆ ನಾಶ ಮಾಡುವಲ್ಲಿ ಮಾತ್ರ ಈಕೆ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಇನ್ನು ಆಕೆಯ 4 ಕೈಗಳ ಮಹತ್ವವನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. 4 ಕೈಗಳ ಮಹತ್ವ ಕಾಳಿಯ ರೂಪ ಮಾತ್ರವಲ್ಲಿ, ಕಾಳಿಯ 4 ಕೈಗಳು ಕೂಡ ಆಕೆಯ ಸ್ವರೂಪವನ್ನು ವಿವರಿಸುತ್ತದೆ. ಕಾಳಿಯ 4 ಕೈಗಳಲ್ಲಿ 2 ಕೈಗಳು ಪ್ರಪಂಚದಲ್ಲಿನ ದುಷ್ಟ ಶಕ್ತಿಗಳನ್ನು ನಾಶಪಡಿಸುವುದನ್ನು ಮತ್ತು ಕೆಡಕನ್ನು ಸೂಚಿಸಿದರೆ, ಇನ್ನುಳಿದ 2 ಕೈಗಳು ತನ್ನ ಮಕ್ಕಳ ಬಗೆಗಿನ ಶುದ್ಧ ಪ್ರೀತಿಯಿಂದ ಸೂಚಿಸುತ್ತದೆ. ಈ 2 ಕೈಗಳಿಂದ ಕಾಳಿಯು ತನ್ನ ಮಕ್ಕಳನ್ನು ಆಶೀರ್ವಾದಿಸುತ್ತಾಳೆ, ವಾತ್ಸಲ್ಯ ತೋರಿಸುತ್ತಾಳೆ ಹಾಗೂ ಸಹಾಯವನ್ನ ಮಾಡುತ್ತಾಳೆ ಸ್ನೇಹಿತರೆ. ಇನ್ನು ಸೃಷ್ಟಿಕರ್ತೆ ಮತ್ತು ವಿನಾಶಕ್ತಿ ಅಂತಲೇ ಹೇಳಬಹುದು. ಕಾಳಿಯ ಕಪ್ಪು ಮೈ ಬಣ್ಣವು ಕತ್ತಲೆಯನ್ನು ಸೂಚಿಸುತ್ತದೆ. ಕತ್ತಲನ್ನು ನಾಶಗೊಳಿಸುವ ಸಾಮರ್ಥ್ಯವು ಆಕೆಯಲ್ಲಿದೆ ಹಾಗೂ ಜಗತ್ತನ್ನು ಸೃಷ್ಟಿಸುವ ಸಾಮರ್ಥ್ಯವು ಆಕೆಯಲ್ಲಿದೆ ಎನ್ನುವುದನ್ನು ಸಂಕೇತಿಸುತ್ತದೆ. ಇನ್ನು ಕಾಳಿಯನ್ನು ಕೌಶಿಕ ಮತ್ತು ಗೌರಿ ಎನ್ನುವ ಹೆಸರುಗಳಿಂದ ಕೂಡ ಕರೆಯಲಾಗುತ್ತದೆ. ಇನ್ನು ದಕ್ಷಿಣ ಕಾಳಿ ಬಗ್ಗೆ ಕೇಳಿಲ್ಲ ಅಂದರೆ ಸ್ನೇಹಿತರೆ, ಮಾತೆ ಕಾಳಿಯು ತನ್ನ ಬಲಗಾಲನ್ನು ಶಿವನ ಮೇಲಿಟ್ಟು ತನ್ನ ಎಡಗೈಯಲ್ಲಿ ಕತ್ತಿಯನ್ನು ಹಿಡಿದು ನಿಂತಿದ್ದಾರೆ ಸ್ನೇಹಿತರೆ. ಆಕೆಯ ಈ ಅವತಾರವನ್ನು ದಕ್ಷಿಣ ಕಾಳಿ ಎಂದು ಕರೆಯಲಾಗುತ್ತದೆ.
ಇನ್ನು ಮಹಾಕಾಳಿಯ ಬಗ್ಗೆ ಹೇಳೋದಾದರೆ ಸ್ನೇಹಿತರೆ, ಮಹಾಕಾಳಿ ರೂಪದಲ್ಲಿ ಚಿತ್ರಿಸಲಾದ ಕಾಳಿ ಅವತಾರವು 10 ತಲೆಗಳನ್ನು, 10 ತೋಳುಗಳನ್ನು ಮತ್ತು 10 ಕಾಲುಗಳನ್ನು ಹೊಂದಿರುತ್ತಾರೆ. ಈ ಅವತಾರದಲ್ಲಿನ ಪ್ರತಿಯೊಂದು ಅಂಶವು ಹಿಂದೂ ಧರ್ಮದಲ್ಲಿ ಮತ್ತು ಅವುಗಳ ಆಚರಣೆಯಲ್ಲಿ ವಿಭಿನ್ನ ಶಕ್ತಿಯನ್ನು ಕಾರ್ಯಗತಗೊಳಿಸಲು ಬಳಸಲಾಗುತ್ತದೆ. ಇನ್ನು ಶಂಶನ್ ಕಾಳಿ ಅಂದರೆ ಸ್ನೇಹಿತರೆ, ಮಾತೆ ಕಾಳಿಯು ತನ್ನ ಎಡಪಾದವನ್ನು ಶಿವನ ಮೇಲಿಟ್ಟು ಕತ್ತಿಯನ್ನು ಬಲಗೈಯಲ್ಲಿ ಹಿಡಿದಾರೆ. ಅವಳನ್ನು ಶಂಶನ್ ಕಾಳಿ ಎಂದು ಕರೆಯಲಾಗುತ್ತದೆ. ಇನ್ನು ಶಂಶನ್ ಕಾಳಿಯ ಅವತಾರವು ಕೂಡ ದುಷ್ಟರನ್ನು ಸಂಹರಿಸುವ ಅವತಾರವಾಗಿದೆ ಸ್ನೇಹಿತರೆ. ಇನ್ನು ಆಕರ್ಷಕವಾದ ಸೌಂದರ್ಯವನ್ನು ಹೊಂದಿರುತ್ತಾರೆ. ಈ ರೂಪನು ಕೂಡ ಸ್ನೇಹಿತರೆ ಕಾಳಿಗೆ ಸೇರಿದ್ದು ಅಂತಲೇ ಹೇಳ್ಬೋದು. ಕಾಳಿಯು ಪರಿಶುದ್ಧಳು ಸ್ನೇಹಿತರೆ, ಹಾಗೆ ಆಕೆಯ ಮಾಯೆಯಿಂದ ದೂರಿಳಿದವಳು ಎಂದು ಆಕೆಯ ಬೆತ್ತಲೆ ಚಿತ್ರವು ನಿರೂಪಿಸುತ್ತದೆ. ಪ್ರಕೃತಿಗಿಂತಲೂ ಉನ್ನತ ಸ್ಥಾನದಲ್ಲಿರುವಂತಹ ದೇವತೆ ಮಾತೆ ಕಾಳಿಯಾಗಿದ್ದು, ದೇವತೆಗಳಲ್ಲಿ ಈಕೆಯ ಪಾತ್ರ ಪ್ರಮುಖವಾದದ್ದಾಗಿದೆ. ಬ್ರಹ್ಮಾಂಡವೇ ಅಂತ್ಯಗೊಂಡರೂ ಕೂಡ ಕಾಳಿಗೆ ಅಂತ್ಯವಿಲ್ಲ. ಯಾಕೆ ಆ ಮರುಳು ಅಂದರೆ ಸ್ನೇಹಿತರೆ, ಕಾಳಿಯ ತೋರ್ಪಡಿಕೆ. ಕಾಳಿಯ ತೋರ್ಪಡಿಕೆ ಅಂದರೆ ಮಾತೆ ಕಾಳಿಯು ಒಂದು ಕೈಯಲ್ಲಿ ಕಮಲವನ್ನು, ಇನ್ನೊಂದು ಕೈಯಲ್ಲಿ ಕತ್ತಿಯನ್ನು ಹಿಡಿದುಕೊಂಡು ಸಿಂಹದ ಮೇಲೆ ಸವಾರಿ ಮಾಡುತ್ತಾಳೆ. ಈಕೆಯ ಬಿಚ್ಚು ಕೂದಲು ಮತ್ತಷ್ಟು ಸೌಂದರ್ಯವನ್ನು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು. ಇನ್ನು ತಾಯಿ ಕಾಳಿಯ ಬೋಧನೆಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ತಾಯಿಯ ಪ್ರೀತಿಯನ್ನು ಕೆಟ್ಟ ಪ್ರೀತಿಯು ಒಳ್ಳೆಯ ಪ್ರೀತಿ ಎಂದು ವಿಭಜಿಸಲು ಸಾಧ್ಯವಿಲ್ಲವೆಂದು ತಾಯಿ ಕಾಳಿಯು ಹೇಳುತ್ತಾಳೆ. ತಾಯಿಯ ಪ್ರೀತಿಯಲ್ಲಿ ಯಾವುದೇ ಭೇದ ಭಾವವನ್ನು ಕಾಣಲು ಸಾಧ್ಯವಿಲ್ಲ ಎನ್ನುವುದು ಆಕೆಯ ಬೋಧನೆಯಾಗಿದೆ ಸ್ನೇಹಿತರೆ. ಇದು ಕಾಳಿ ಅವತಾರ ಅಂತಲೇ ಹೇಳ್ಬೋದು. ಹಾಗಿದ್ರೆ ಕಾಳಿ ಅವತಾರದಿಂದ ಸ್ನೇಹಿತರೆ ಸೆಪ್ಟೆಂಬರ್ 28ನೇ ತಾರೀಕಿಂದ ಈ 3 ರಾಶಿಯವರಿಗೆ ಭಯಂಕರ ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳ್ಬೋದು. ಹಾಗಿದ್ರೆ ಈ 3 ರಾಶಿಯವರು ಯಾರ್ಯಾರು, ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ ಈ ನವರಾತ್ರಿಯ ಸಮಯದಿಂದ ಸ್ನೇಹಿತರೆ? ಮುಂದಿನ ದಿನಗಳು 2026ರವರೆಗೆ ನವೆಂಬರ್ ತನಕ ಸ್ನೇಹಿತರೆ ಬಹಳ ಅಂದರೆ ಬಹಳ ಅದೃಷ್ಟ. ಹಾಗಿದ್ರೆ ಆ ಅದೃಷ್ಟ ರಾಶಿಯವರು ಯಾರ್ಯಾರು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಾಳಿಯ ಆಶೀರ್ವಾದದಿಂದ ಮೇಷರಾಶಿಯವರಿಗೆ ಸ್ನೇಹಿತರೆ ಬಹಳ ಅದೃಷ್ಟ ಕುಲಾಯಿಸಲಿದೆ ಅಂತಲೇ ಹೇಳ್ಬೋದು. ಮೇಷರಾಶಿಗೆ ಸೇರಿದ ಜನರಿಗೆ ಸ್ನೇಹಿತರೆ ಈ ದಿನದಿಂದ ಸಂಪತ್ತಿನಲ್ಲಿ ವೃದ್ಧಿಯಾಗುವುದು. ನಿಮಗೆ ಆರ್ಥಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಸ್ನೇಹಿತರೆ. ಅದೇ ರೀತಿ ಅದೃಷ್ಟದ ಯೋಗ ಲಭಿಸುವ ಸಂಭವ ಹೆಚ್ಚಾಗಿರುವುದು ಅಂತಲೇ ಹೇಳಬಹುದು. ಆರ್ಥಿಕ ಯೋಜನೆಗಳಿಂದ ನೀವು ನಾಳಿನ ದಿನ ಹೆಚ್ಚಿನ ಲಾಭವನ್ನು ಪಡೆಯಲಿದ್ದೀರಿ. ಅದೃಷ್ಟದ ಬೆಂಬಲದಿಂದಾಗಿ ನೀವು ಕೆಲಸದಲ್ಲಿ ಬದಲಾವಣೆಗಾಗಿ ಪ್ರಯತ್ನವನ್ನು ಪಡುತ್ತಿದ್ದರೆ ಅದರಲ್ಲಿ ಯಶಸ್ಸು ದೊರಕುವುದು. ನೀವು ಬುದ್ಧಿವಂತಿಕೆಯಿಂದ ಕೆಲಸವನ್ನು ಶುರು ಮಾಡಬೇಕಾಗಬಹುದು. ಮನೆ ಅಥವಾ ಹೊರಗೆ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲ ದೊರಕಲಿದೆ ಸ್ನೇಹಿತರೆ. ಕಾಳಿಯ ಆಶೀರ್ವಾದದಿಂದ ಸ್ನೇಹಿತರೆ ನಿಮ್ಮ ಮೇಲಿರುವಂತಹ ದುಷ್ಪರಿಣಾಮಗಳೆಲ್ಲವೂ ಕೂಡ ನಾಶವಾಗಲಿದೆ ಅಂತಲೇ ಹೇಳಬಹುದು. ಈ ದಿನದಿಂದ ಅದೃಷ್ಟಶಾಲಿ ಆಗಿರಲಿದೆ ಸ್ನೇಹಿತರೆ. ನೀವು ನಾಳೆಯ ದಿನವನ್ನು ಸುಖಮಯವಾಗಿ ಕಳೆಯಲು ದುರ್ಗಾ ದೇವಿಗೆ ಜೇನುತುಪ್ಪದೊಂದಿಗೆ ಪಾನ್ ಅರ್ಪಿಸಬೇಕಾಗುತ್ತದೆ ಸ್ನೇಹಿತರೆ. ಈ ರೀತಿ ಮಾಡುವುದರಿಂದನೂ ಶುಭ ಫಲವನ್ನು ನೋಡಲಿದ್ದೀರಿ ಅಂತಲೇ ಹೇಳಬಹುದು. ಇನ್ನು ಮುಂದಿನದಾಗಿ ತುಲಾರಾಶಿಯವರಿಗೆ ಸ್ನೇಹಿತರೆ ಕಾಳಿ ದೇವಿಯ ಆಶೀರ್ವಾದದಿಂದ ತುಲಾರಾಶಿಗೆ ಸೇರಿದ ಜನರಿಗೆ ಮುಂದಿನ ದಿನಗಳು ಅದೃಷ್ಟಶಾಲಿಯಾಗಿರುವುದು. ನೀವು ಯಾವುದೇ ಕೆಲಸವನ್ನು ಪ್ರಯತ್ನಿಸಿದರೂ ಸ್ನೇಹಿತರೆ ಅದರಲ್ಲಿ ಯಶಸ್ಸು ಗಳಿಸುವ ಸಂಭವ ಸಾಕಷ್ಟು ಹೆಚ್ಚಾಗಿರಲಿದೆ. ಕೆಲಸವನ್ನು ಮಾಡುವ ಜನರಿಗೆ ಹೊಸ ಅವಕಾಶಗಳು ಪ್ರಾಪ್ತಿಯಾಗುವುದು. ಜೊತೆಗೆ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ನಿಮ್ಮ ಆದಾಯದಲ್ಲಿ ಹೆಚ್ಚಳವಾಗುವ ಯೋಗವು ಲಭಿಸಲಿದೆ. ನಿಮ್ಮ ಸಮಸ್ಯೆ ಹಾಗೂ ಚಿಂತೆಗಳಿಗೆ ಪರಿಹಾರವನ್ನು ಹೊಂದಲಿದ್ದೀರಿ. ಇನ್ನು ದೀರ್ಘಕಾಲೀನ ಯೋಜನೆಗಳಲ್ಲಿ ಹಣವನ್ನು ಹೂಡಿಕೆ ಮಾಡುವುದರಿಂದ ಆರ್ಥಿಕ ಲಾಭ ದೊರಕುವುದು. ನಿಮ್ಮ ಸಾಮಾಜಿಕ ಸಂಪರ್ಕಗಳು ವೃದ್ಧಿಯಾಗುವುದು. ನಾಳಿನ ದಿನ ನಿಮಗೆ ರಚನಾತ್ಮಕತೆ ಮತ್ತು ಕಲಾತ್ಮಕ ಸಾಮರ್ಥ್ಯದಿಂದಾಗಿ ಉತ್ತಮ ಲಾಭ ದೊರಕುವ ಯೋಗವಿದೆ ಅಂತಲೇ ಹೇಳ್ಬೋದು. ನೀವು ನಾಳೆಯ ದಿನವನ್ನು ಉತ್ತಮವಾಗಿರಿಸಲು ಸ್ನೇಹಿತರೆ ದುರ್ಗಾ ಸಪ್ತಸತಿಯ 11ನೇ ಅಧ್ಯಾಯವನ್ನು ಪಠಿಸಬೇಕಾಗುತ್ತದೆ. ತಪ್ಪದೆ ಇದನ್ನು ಪಠಿಸಿದ್ದಲ್ಲಿ ಎಷ್ಟೇ ಕಷ್ಟಗಳು, ಸಮಸ್ಯೆಗಳು, ಅಡೆತಡೆಗಳಿದ್ದರೂ ಕೂಡ ನಿವಾರಣೆಯಾಗಲಿದೆ ಅಂತಲೇ ಹೇಳಬಹುದು. ಇನ್ನು ಮುಂದಿನ ಆ ಅದೃಷ್ಟ ರಾಶಿ ಬಂದು ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟವನ್ನು ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ಏನೆಲ್ಲ ಪರಿಹಾರಗಳನ್ನು ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ.
ವೃಶ್ಚಿಕ ರಾಶಿಗೆ ಸೇರಿದ ಜನರಿಗೆ ಕಾಳಿಯ ಆಶೀರ್ವಾದದಿಂದ ಸ್ನೇಹಿತರೆ, ಕಾಳಿ ದೇವಿಯು ಸ್ನೇಹಿತರೆ ಎಲ್ಲದಕ್ಕೂ ನಿಮಗೆ ಅಂದರೆ ಒಂದು ಬೆಂಬಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇಂದಿಗೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ. ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲೂ ಕೂಡ ಸಕಾರಾತ್ಮಕ ಫಲಿತಾಂಶ ದೊರಕುವುದು. ಸೆಪ್ಟೆಂಬರ್ 28ರಿಂದ ಸ್ನೇಹಿತರೆ ಬಹಳ ಅಂದರೆ ಬಹಳ ಅದೃಷ್ಟ. ವಿದ್ಯುತ್ ಉಪಕರಣಗಳಿಗೆ ಸಂಬಂಧಿಸಿದ ವಸ್ತುಗಳ ವ್ಯಾಪಾರವನ್ನು ಮಾಡುವ ಜನರ ಆದಾಯದಲ್ಲಿ ವೃದ್ಧಿಯಾಗಲಿದೆ. ನಿಮಗೆ ಹಠಾತ್ ಲಾಭ ದೊರಕುವ ಸಂಭವ ಕೂಡ ಇದೆ. ನೀವು ಹೊಸ ಮನೆ ಅಥವಾ ಅಂಗಡಿಗೆ ಸಂಬಂಧಿಸಿದ ಬ್ಯಾಂಕ್ನಿಂದ ಲೋನ್ಗಾಗಿ ಪ್ರಯತ್ನವನ್ನು ಪಡುತ್ತಿದ್ದರೆ ಸ್ನೇಹಿತರೆ, ನಿಮಗೆ ಅದೃಷ್ಟದ ಸಂಪೂರ್ಣ ಬೆಂಬಲದಿಂದ ಸಾಮಾಜಿಕ ಮತ್ತು ರಾಜಕೀಯ ಕೆಲಸಗಳಲ್ಲಿ ಗೌರವ ಖ್ಯಾತಿಯನ್ನು ಪಡೆಯಲಿದ್ದೀರಿ. ಸ್ನೇಹಿತರೆ, ಕಾಳಿದೇವಿಯ ಆಶೀರ್ವಾದದಿಂದ ಸ್ನೇಹಿತರೆ ಮನೆಯಲ್ಲಿರುವಂತಹ ನೆಗೆಟಿವ್ಸ್ ಎಲ್ಲ ಹೊರ ಹೋಗಲಿದೆ ಅಂತಲೇ ಹೇಳಬಹುದು. ಮನೆಯ ಸದಸ್ಯರ ಸಂಪೂರ್ಣ ಬೆಂಬಲ ದೊರಕುವುದು. ನಾಳಿನ ದಿನ ನಿಮ್ಮ ವಿಚಾರಗಳು ಮತ್ತು ಸಲಹೆಯಿಂದ ಸಮಾಜದಲ್ಲಿ ಗೌರವ ಖ್ಯಾತಿಯನ್ನು ಪಡೆಯಲಿದ್ದೀರಿ. ನೀವು ನಾಳೆ ದಿನವನ್ನು ಸುಂದರವಾಗಿಡಲು ಸ್ನೇಹಿತರೆ ದುರ್ಗಾ ಬೀಜ ಮಂತ್ರವನ್ನು ಜಪಿಸಿ. ಇದರಿಂದ ನಿಮಗಾಗಿ ಲಾಭ ದೊರಕಲಿದೆ ಅಂತಲೇ ಹೇಳಬಹುದು. ಸ್ನೇಹಿತರೆ, ನವರಾತ್ರಿಯ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸಿ ಸ್ನೇಹಿತರೆ. ಎಷ್ಟೇ ಕಷ್ಟಗಳು ಸಮಸ್ಯೆಗಳು ಇದ್ದರೂ ಕೂಡ ನಿವಾರಣೆಯಾಗಲಿದೆ. ಧನ ಸಂಪತ್ತು ವೃದ್ಧಿಯಾಗಲಿದೆ. ನಿಮ್ಮ ಆರೋಗ್ಯ ಸಮಸ್ಯೆ ಏನೇ ಇದ್ದರೂ ಕೂಡ ಸ್ನೇಹಿತರೆ ಅದೆಲ್ಲವೂ ನಿವಾರಣೆಯಾಗಿ ಮುಂದಿನ ದಿನಗಳಲ್ಲಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲಿದ್ದೀರಿ ಅಂತ ಹೇಳ್ತದ ಸ್ನೇಹಿತರೆ. ಈ 3 ರಾಶಿಯವರಿಗೆ ಸೆಪ್ಟೆಂಬರ್ 28ರಿಂದ ಸ್ನೇಹಿತರೆ ಬಹಳಷ್ಟು ಅದೃಷ್ಟ ಬದಲಾಗಲಿದೆ ಅಂತಲೇ ಹೇಳಬಹುದು. ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತಷ್ಟು ಅದೃಷ್ಟ ಸಿಗಲಿ, ಎಷ್ಟೇ ಸಮಸ್ಯೆಗಳಿದ್ರೂ ಕೂಡ ನಿವಾರಣೆಯಾಗಲಿ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಕೊಟ್ಟು, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸ್ನೇಹಿತರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಅಂಥವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.